ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, 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 ಯಾಕೇನು ಮಾತಾಡ್ತಾನೆ ಇಲ್ವಲ್ಲ ಇವಳು? ಇವಳು ಮನೇಲಿ ಇದ್ದಾಳ ಇಲ್ವಾ? ಕಲ್ಯಾಣಿ, ಕಲ್ಯಾಣಿ, ಇದೇನಿದು ರೂಮ್ ಹೀಗಿದೆ? ಅಯ್ಯೋ, ಕಲ್ಯಾಣಿ ಅಲ್ಲಿ ಪೂಜೆಗೂ ಬರ್ಲಿಲ್ಲ, ಮನೇಲೂ ಇಲ್ಲ. ಅವಳಿಗೇನೋ ಆಗಿರ್ಬೇಕು ಅನ್ಸುತ್ತೆ. ಫೋನ್ ಕೂಡ ಇಲ್ಲ ಇದೆ. ಅಂದ್ರೆ ಖಂಡಿತವಾಗ್ಲೂ ಕಲ್ಯಾಣಿ ಯಾವುದೋ ಅಪಾಯದಲ್ಲಿದ್ದಾಳೆ. ಹೋದವರು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಪೇಟ ಇಲ್ದೆ ಹೋದ್ರೆ ಏನೂ ಆಗೋದಿಲ್ಲ. ಇರೋದ್ರಲ್ಲೇ ಮಾಡು ಮುಗಿಸಿ. ಶೌರ್ಯ, ನರಕಾಸುರನ್ ಪೂಜೆ ಶುರು ಮಾಡು. ಅಮ್ಮ, ಒಂದ್ ನಿಮಿಷ ಶೌರ್ಯ. ದಮಯಂತಿ, ದುಡುಕ್ಬೇಡ. ಜೋಡಿಯಾಗಿ ನರಕಾಸುರನ್ನ ಸುಡೋದು ನಮ್ಮ ಮನೆತನದ ಸಂಪ್ರದಾಯ. ಅಮ್ಮ, ಮುಹೂರ್ತ ಮೀರ್ತಾ ಇದೆ. ಈಗ ಒಬ್ನೇ ಮಾಡಿದ್ರೆ ಏನು ಆಗಲ್ಲ ಬಿಡು. ಏನೋ ಆಗುತ್ತೆ ಅಂತ ಅಲ್ಲ ದಮಯಂತಿ. ನಾವು ಮನೆಗೆ ಹೋಗಿ ಅವಳನ್ನ ಕಳಿಸ್ತೀವಿ. ನೀವಿಲ್ಲೇ ಇದ್ದು ಜೊತೆಯಾಗಿ ಕಾರ್ಯಕ್ರಮ ಮುಂದುವರಿಸಿ. ಅಮ್ಮ, ನೀವಿಲ್ದೇ ಇದ್ರೆ ಹೇಗೆ? ಇಲ್ಲ ಚಿನ್ನಿ, ಮನೆಯಲ್ಲಿ ಅಮ್ಮನವ್ರ ಮುಂದೆ ದೀಪದಲ್ಲಿ ಎಣ್ಣೆ ಇದೆಯೋ ಇಲ್ವೋ, ಮತ್ತೆ ದೀಪ ಶಾಂತವಾದ್ರೆ ಅದು ಒಂದು ಅಪಶಕುನ. ಏನ್ರಿ, ಹೋಗಣ್ವಾ? ಸರಿ ಪಾರ್ವತಿ. ಅಬ್ಬಾ, ಬೇಗ ಕಾರ್ಯಕ್ರಮ ಮುಗಿದೋದ್ರೆ ಚೆನ್ನಾಗಿರತ್ತೆ. ನನ್ನ ತಮ್ಮ ಕಿಡ್ನಾಪ್ ಮಾಡಿದಾನೆ ಅಂತ ಗೊತ್ತಾಗ್ಬಾರ್ದು. ಏಯ್ ಸಿದ್ದು, ನನ್ನ ಹತ್ರ ಇಟ್ಕೋಬೇಡ ಕಲ್ಯಾಣಿ, ಇಟ್ಕೋಬೇಡ ಕಲ್ಯಾಣಿ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೆ. ನಿಂಗೆ ಕೇಳಲಿಲ್ಲ. ಇವಾಗ ನೋಡು, ನಿನ್ನ ಸಾವನ್ನ ನೀನೇ ಹತ್ರಕ್ಕೆ ತಂದ್ಕೊಂಡಿದ್ಯಾ. ನಿಮ್ಮ ಮನೆಯವ್ರು ಎಲ್ಲರ ಮುಂದೆ ನೀನು ತುಂಬ ಪ್ರೀತಿಸೋ ನಿನ್ನ ಗಂಡ ಶೌರ್ಯನ ಕೈಯಲ್ಲೇನೆ ಇವತ್ತು ನೀನು ಸತ್ತೋಗ್ತೀಯ.
ಆದರೆ ನಾನು ಮಹಾಲಕ್ಷ್ಮಿನ ಮದುವೆ ಮಾಡಿಕೊಂಡು ಕೋಟ್ಯಾಧಿಪತಿಯಾಗಿ ಮೆರೀತೀನಿ. ಬೆಂಕಿಲ್ ನೀನು ಸುಟ್ಟೋಗ್ತಾ ನೋವಿಗೆ ನೀನು ಕಿರ್ಚಾಡ್ತಿದ್ರೆ ನಾನು ಅಗ್ನಿ ಸುತ್ತ ಸಪ್ತಪದಿ ತುಳಿದು ಹೊಸ ಜೀವನ ಶುರು ಮಾಡೋಕ್ಕೆ ಹೊರಟಿದ್ದೀನಿ. ನಿನ್ ಗಂಡ ನರಕಾಸುರನ್ ಸುಡ್ತಾ ಇದ್ರೆ ಜನ ಖುಷಿಯಿಂದ ಚಪ್ಪಾಳೆ ಹೊಡಿತಾ ಇದ್ರೆ ನಿನ್ ಕೂಗು ಯಾರಿಗೂ ಕೇಳ್ಸೋದೇ ಇಲ್ಲ. ಆಮೇಲೆ ಬಂದು ಏನಾಯ್ತಪ್ಪ ಅಂತ ನೋಡಿದ್ರೆ ನಿಮ್ ಮನೆಯಲ್ಲಿರೋ ಅರ್ಧ ಜನಕ್ಕೆ ಹಾರ್ಟ್ ಅಟ್ಯಾಕೇ ಆಗ್ಬಿಡುತ್ತೆ. ನೀನ್ ಏನ್ ಮಾಡಿದ್ರು ನೀನ್ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಯ್ತಾ? ಸಾಯೋ ಟೈಮಲ್ಲೂ ಯಾಕೆ ನಿಂಗೆ ಇಷ್ಟೊಂದು ಕೊಬ್ಬು? ನಿನ್ ಕೊನೆ ಆಸೆ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳು. ಇಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ ಕೊನೆ ಆಸೆ ಏನು ಅಂತ ಕೂಡ ಕೇಳಬಾರ್ದು. ಏಯ್, ಇವಳನ್ನ ಸೈಲೆಂಟಾಗಿ ಕರ್ಕೊಂಡು ಹೋಗಿ ನರಕಾಸುರನ್ ಬೊಂಬೆ ಹಿಂದೆ ಕಟ್ಟಾಕ್ಬಿಡಿ. ಇವಳಲ್ಲಿರೋ ಅನುಮಾನ ಯಾರಿಗೂ ಬರಬಾರ್ದು. ಇವಳನ್ನ ಸಾಯಿಸಿದ ಪಾಪ ಕೂಡ ಇವಳ ಗಂಡಂಗೆ ಹೋಗುತ್ತೆ, ನಮಗ್ ಬರಲ್ಲ. ಕರ್ಕೊಂಡು ಹೋಗಿ. ಬಾ ನಡಿಯ ಸುಮ್ಮನೆ. ಅನುಪಮಾ, ಕಲ್ಯಾಣಿ, ಅನುಪಮಾ, ಕಲ್ಯಾಣಿ, ಅನುಪಮಾ, ಯಾರು ಕಾಣಿಸ್ತಿಲ್ವಲ್ರಿ? ನಾವು ಬರೋಷ್ಟರಲ್ಲಿ ಪೇಟ ತಗೊಂಡು ಪೂಜೆ ಜಾಗಕ್ಕೆ ಹೋಗಿರ್ಬೋದು ಪಾರ್ವತಿ. ಸರಿ ಅಂದ್ರೆ ನೀವು ಹೋಗಿ ಮಾತ್ರೆ ತಗೊಳ್ಳಿ, ನಾನು ಅಮ್ಮನವ್ರಿಗೆ ಆರತಿ ಮಾಡ್ತೀನಿ. ಆಯ್ತು. ಇವತ್ತಿಂದಾದ್ರೂ ಶೌರ್ಯ ಕಲ್ಯಾಣಿಗೆ ಬಂದಿರೋ ತೊಂದರೆಗಳು ದೂರ ಆಗಿ ಇಬ್ರು ಒಬ್ರಲ್ಲೊಬ್ರು ಬೆರ್ತು ಹೋಗಿ ಒಂದಾಗ ಹೊಗೆ ನೀನೇ ನೋಡ್ಕೋತಾಯಿ. ನಾನು ಇದಕ್ಕಿಂತ ನಿನ್ನ ಹತ್ರ ಇನ್ನೇನು ಕೇಳ್ಕೊಳ್ಳೋದಿಲ್ಲ. ಏನಮ್ಮ ಇದು ಅಪಶಕನ? ಯಾರಿಗೇನಾದ್ರೂ ತೊಂದರೆ ಆಗುತ್ತಾ? ಯಾಕೆ ಹೀಗೆಲ್ಲ ಆಗ್ತಿದೆ? ಅಮ್ಮ ಆದಿಪರಾಶಕ್ತಿ, ಇವತ್ತು ನರಕಾಸುರನ್ನ ಸುಟ್ಟು ಅವನಿಗೆ ಮುಕ್ತಿ ಕೊಟ್ಟು ಜನಗಳು ಸಂತೋಷವಾಗಿರೋ ದಿನ. ಇಂಥ ದಿನ ನಮ್ಮನೆ ಸಂತೋಷನ ಹಾಳು ಮಾಡಬೇಡ ತಾಯಿ. ನಿನ್ನನ್ನೇ ನಂಬಿದ್ದೀವಿ, ನೀನೇ ನಮ್ಮನ್ನ ಕಾಪಾಡಬೇಕು. ಏನು ಅಂದ್ರೆ ಏನಾಯ್ತು ಪಾರ್ವತಿ? ಯಾಕೆ ಗಾಬರಿಲಿದೆಯಾ? ಅಮ್ಮನವ್ರಿಗೆ ಆರತಿ ಮಾಡ್ಬೇಕಾದ್ರೆ ಆರತಿ ಆರು ಹೋಯ್ತು ರೀ. ಏನಾದ್ರೂ ಕೆಟ್ಟದಾಗತ್ತೇನೋ ಅಂತ ಭಯ ಆಗ್ತಿದೆ ರೀ. ಗಾಳಿಗೆ ಆರತಿ ಆರೋಗಿರ್ಬೋದು ಪಾರ್ವತಿ. ಇಲ್ಲ ರೀ, ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗಿದೆಯೇನೋ ಅನ್ನಿಸ್ತಿದೆ. ಅಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಚಿನ್ನಿ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದ ಅಲ್ವಾ ಪಾರ್ವತಿ?
ಆರ್ತಿ ಆರು ಹೋಗೋದಷ್ಟೇ ಅಲ್ಲ ರೀ, ನನ್ನ ಮನ್ಸಲ್ಲೇನೋ ಚಡ್ಪಡಿಕೆ ಆಗ್ತಿದೆ. ಗಾಬರಿ ಆಗ್ಬೇಡ ಪಾರ್ವತಿ, ನಾನು ಈಗಲೇ ಚಿನ್ನಿಗೆ ಫೋನ್ ಮಾಡಿ ಕೇಳ್ತೀನಿ ಇರು. ಅನುಪಮ ಕಲ್ಯಾಣಿ ಇಬ್ರು ಬಂದಿದಾರಂತ ಕೇಳ್ರಿ. ಸರಿ, ಕೇಳ್ತೀನಿ. ಚಿನ್ನಿ. ಹಾ ಹೇಳಿಯಪ್ಪ. ಅಲ್ಲೆಲ್ಲ ಪೂಜೆ ಚೆನ್ನಾಗಿ ನಡೀತಾ ಇದೆಯಾ? ಹಾ ಚೆನ್ನಾಗಿ ನಡೀತಿದ್ಯಪ್ಪ. ಹೌದು, ಯಾಕ ಕೇಳಿದ್ರಿ? ಏನಿಲ್ಲ ಕಣೋ, ಇಲ್ಲಿ ನಿಮ್ಮಮ್ಮ ಗಾಬರಿ ಆಗಿದ್ರು, ಅದಕ್ಕೆ. ಎಲ್ಲ ಚೆನ್ನಾಗೇ ನಡೀತಿದ್ಯಪ್ಪ, ಅವ್ರಿಗೆ ಭಯ ಪಡಬೇಡಿ ಅಂತ ಹೇಳಿ. ಸರಿ, ಹೇಳ್ತೀನಿ. ಹೌದು, ಅನುಪಮ ಕಲ್ಯಾಣಿ ಅಲ್ಲಿಗೆ ಬಂದಿದಾರಾ? ಇನ್ನೂ ಬರ್ಲಿಲ್ಲಪ್ಪ. ಇನ್ನು ಹೋಗಿಲ್ಲ ಅಂದ್ರೆ ಏನ್ರಿ? ದಾರಿಲಿ ಯಾರ ಹತ್ರನಾದ್ರೂ ಮಾತಾಡ್ತಿರ್ಬೋದಪ್ಪ. ಬರ್ತಾರೆ ಬಿಡಿಯಪ್ಪ, ನೀವು ಭಯ ಪಡಬೇಡಿ. ಸರಿ, ಬಂದ ತಕ್ಷಣ ಒಂದ್ಸಲ ಮಾತಾಡ್ಸು. ನಿಮ್ಮಮ್ಮ ಯಾಕೋ ಗಾಬರಿ ಆಗಿದ್ದಾಳೆ. ಹಾ ಸರಿಯಪ್ಪ. ಹಾ, ದಾರಿಲಿರಬಹುದು ಪಾರ್ವತಿ. ಹೋದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ ಚಿನ್ನಿ ಹೇಳಿದ್ನಲ್ಲ, ನೀನ್ ಗಾಬರಿ ಆಗ್ಬೇಡ, ಆರಾಮಾಗಿರು. ಅಮ್ಮ ಆದಿಪರಶಕ್ತಿ ಎಲ್ರನ್ನು ಕಾಪಾಡಬೇಕಾಗಿರೋ ಜವಾಬ್ದಾರಿ. ಬೇಗ ಕಟ್ಟೋ. ಓಕೆ, ನಡಿ. ಇವತ್ತಿಗೆ ನಿನ್ ಮಗಂಗೆ ಹಿಡ್ದಿದ್ ಶನಿ ಬಿಟ್ಟು ಹೋಯ್ತಮ್ಮ. ಹಾಗೇನಾದ್ರೂ ಆಗ್ಬಿಟ್ರೆ ಊರ್ನೆಲ್ಲ ಕರ್ಸಿ ಹಬ್ಬ ಮಾಡಿಸ್ಬಿಡ್ತೀನಿ. ಏ ಸಿದ್ದು, ನೀನ್ ಅನ್ಕೊಂಡಿದ್ ಕೆಲ್ಸ ಆಗಿದೆ ಅಲ್ವಾ? ಕಲ್ಯಾಣಿನ ಬೊಮ್ಮೆ ಹಿಂದೆ ಕಟ್ಟಾಕಿದ್ದಾರೆ. ಅವಳು ಇನ್ ಸ್ವಲ್ಪ ಹೊತ್ತಲ್ಲೇ ಸತ್ತೋಗ್ತಾಳೆ. ಮಹಾಲಕ್ಷ್ಮಿ ಕೂಡ ಅತ್ತು ಕರೆದು ಮನೆಗ್ ಬರ್ತಾಳೆ. ನಾವಿಲ್ಲೇನ್ ಮಾಡೋದು? ನಡಿ ಹೋಗೋಣ. ಹಾಗೆ ಹೋದ್ರೆ ಲಕ್ಷ್ಮಿಗೆ ಅನುಮಾನ ಬರುತ್ತಮ್ಮ. ಅವಳು ಕೇಳಿದ್ರೆ ನಾವೇನು ಉತ್ತರ ಕೊಡಕ್ಕಾಗಲ್ಲ. ಅದು ಅಲ್ದೇನೆ ಇವಳು ಸಾವನ್ನ ಕಣ್ಣಾರೆ ನೋಡ್ಬೇಕಮ್ಮ. ಇಷ್ಟ ದಿನ ನನ್ನೊಳಗಿದ್ದ ಕೋಪ, ಫ್ರಸ್ಟ್ರೇಷನ್ ಎಲ್ಲ ಅವಳು ಸಾವನ್ನ ನೋಡ್ತಾ ಇದ್ರೆ ಹೊಟ್ಟೋಗುತ್ತಮ್ಮ. ಲೋ ಸಿದ್ದು, ಕಲ್ಯಾಣಿನ ಕಿಡ್ನಾಪ್ ಮಾಡಿದೆ ತಾನೆ? ಮಾಡಿದ್ದೀನಕ್ಕ. ಹುಷಾರು ಕಣೋ ಸಿದ್ದು, ನಿನ್ ಮದ್ವೆ ಆಗೋವರೆಗೂ ತಪ್ಪಿಸ್ಕೊಳ್ದಿರೋ ಹಾಗೆ ನೋಡ್ಕೊ. ಮಿಸ್ ಆಗಿ ತಪ್ಪಿಸ್ಕೊಂಡ್ಲಾ ನಮ್ ಎಲ್ರ ಕತೆ ಗೋವಿಂದ. ಇಲ್ಲ ಬಿಡಕ್ಕ, ಹುಷಾರಾಗಿ ಬಚ್ಚಿಟ್ಟಿದ್ದೀನಿ. ಕಲ್ಯಾಣಿ ಇನ್ನು ಬರೋದೇ ಇಲ್ಲ. ಏನಂದೆ? ಅದೇ ಅಕ್ಕ, ಜೋಪಾನವಾಗಿ ಒಂದ್ ಕಡೆ ಇಟ್ಟಿದ್ದೀನಿ ಅಂತ ಹೇಳ್ದೆ. ಸರಿ ಸಿದ್ದು, ಬರ್ತೀನಿ. ನಾನು ಹೋಗಿ ಬರ್ತೀನಮ್ಮ. ಯಾಕೋ ಸಿದ್ದು, ಪಲ್ಲವಿಗೆ ನಿಜ ಹೇಳಲಿಲ್ಲ? ಮೊದಲೇ ಅಕ್ಕ ಟೆನ್ಷನ್ ಪಾರ್ಟಿ. ಸಾಯಿಸ್ತಿದೀವಿ ಅಂತ ಹೇಳಿದ್ರೆ ಸುಮ್ನಿರ್ತಾಳ? ಅದು ನಿಜಾನೇ. ಹೇಳ್ದೆ, ಒಳ್ಳೆ ಕೆಲಸ ಮಾಡ್ದೆ. ಶೌರ್ಯ, ಮುಹೂರ್ತ ಕೂಡ ಮೀರೋಯ್ತ್ಕೊಣೋ. ಇನ್ನವ್ರು ಬರ್ತಾರಲ್ವೋ ಗೊತ್ತಿಲ್ಲ. ನೀನ್ ಬೇಗ ಪೂಜೆ ಶುರು ಮಾಡು. ಅಮ್ಮ, ಸ್ವಲ್ಪ ಹೊತ್ತು ನೋಡೋಣ, ಕಲ್ಯಾಣಿ ಅಮ್ಮ ಬರ್ತಾರೇನೋ. ಇನ್ನು ಎಷ್ಟು ಹೊತ್ತು? ಬೆಳಿಗ್ಗೆ ತನಕ ಕಾಯೋಕ್ಕಾಗತ್ತಾ? ಅದ್ ಹಾಗಲ್ಲಮ್ಮ. ಒಂದ್ ಕೆಲ್ಸ ಮಾಡೋ, ನಾವೆಲ್ಲ ಹೋಗ್ತೀವಿ. ನೀನ್ ಹೆಂಡತಿ ಬಂದ ಮೇಲೆ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬನ್ನಿ. ನಡೆಯೋ ಚಿನ್ನಿ, ಹೊರಡೋಣ. ಅಮ್ಮ ಇರಮ್ಮ.
ಸರಿ, ಬಾಣ ಬಿಡೋಕೆ ತಲೆ ಮೇಲೆ ಪೇಟ ಇರ್ಬೇಕಲ್ವಾ? ಪುರೋಹಿತ್ರೆ, ಪೇಟ ಇಲ್ದೆ ನಾವು ಕಾರ್ಯಕ್ರಮನ ಶುರು ಮಾಡೋದಕ್ಕಾಗಲ್ವಾ? ಈಗ ನಮಗ್ ಬೇರೆ ದಾರಿ ಇಲ್ವಾ? ಒಂದೇ ಒಂದು ಮಾರ್ಗ ಇದೆಯಮ್ಮ. ಅಮ್ನೋರಿಗೆ ನಾವು ಸಮರ್ಪಿಸಿರೋ ವಸ್ತ್ರನ ತಗೊಂಡು ಪೇಟದ ಹಾಗೆ ಕಟ್ಕೊಂಡು ನರಕಾಸುರ ವಧೆನ ಶುರು ಮಾಡಿದ್ರೆ ಸರಿ ಹೋಗುತ್ತೆ.